ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ ಹೈಕಮಾಂಡ್ಗೆ ತಮ್ಮ ಬಗ್ಗೆ ವರದಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾರು ಏನೇ ಮಾಡಲಿ ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟಾಗ ಹೇಳುತ್ತಲ್ಲ, ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೀನಿ. ನಾವು ಮಾತಾಡೋದು ನಾಯಕತ್ವದ ಕಂಟಿನ್ಯೂ ಯಾವ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಅಲ್ಲೇ ಸ್ಪಷ್ಟನೆ ಕೊಡೋದು. ಮತ್ತೆ ಅಗತ್ಯ ಇಲ್ಲ, ಬೇರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಮೇತ ಎಲ್ಲರೂ ಕೂಡ ಮಾತಾಡ್ತಾರೆ. ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ನೋಟಿಸ್ ಬಂದಾಗ ನೋಡಬೇಡಿ. ಯಾಕಂದ್ರೆ ಯಾಕೆ ಕೊಡಬಾರ್ದು? ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವ್ದು ತಪ್ಪು. ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರ್ಲಿಲ್ಲ ಅಷ್ಟೇ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಲೀಡರ್ಗಳು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಕ್ರಾಂತಿ ಸಾಧ್ಯತೆ ಇದೆಯಾ? ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರ್ ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ.